ಇವ ಒಳ್ಳೆ ಬಡಿವಾರ್ದಕ್ಕಿದಾಳ ಬಿಡುವ ನಿಮ್ಮ ಅಕ್ಕ ಗಿರ್ಜಕ್ಕ. ಅಯ್ಯ ಚಲೋ ಬಿಡು. ಹ್ಞೂ ಕಲ್ಲವಕಾರಿ ಆಕಿ ಹಿಂಗದಾಳ ಅಂತ ಗೊತ್ತಿದ್ದನ ನಾನು ಚಂದಗೆ ಸೀರೆ ನೆಕ್ಲೆಸು ಎಲ್ಲ ಹಾಕೊಂಡ ರೆಡಿ ಆಗೇನ್ರಿ. ಇಲ್ದರ ನಿನ್ನಂತೆ ಕಾದಿಲ್ಲ ನಿನ್ನಂತೆ ಕೀದಿಲ್ಲ ಅಂತ ಹಂಗೀಶ್ ಮಾತಾಡ್ತಾಳ್ರಿ. ಹೌದನ. ನನಗಿಂತವ್ರನ್ನ ಕಾಡ್ಸೋದಂದ್ರ ದೊಡ್ಡ ಖುಷಿ ನೋಡುವ ಗಿರ್ಜಕ್ಕ. ಇವ ಸುಮ್ಮನಿರಿವ ಕಲ್ಲವಕಾರಿ ಎದಕ್ ಬೇಕ್ರಿ? ಏನೋ ನಂಗೆ ಬೇಟೆಗಂತ ಬಂದಾಳು, ಬಂದ ಹೊಕ್ಕಾಳ್ ಬಿಡ್ರಿ. ಹಂಗಂದಿ ಆತ್ ತಗೋರ್ವ. ಏನ ಸುಳ್ಳೊಂದು ಸೊಟ್ಟೊಂದು ಏನ್ಕೇನ್ರ ಮಾತಾಡಿ ಸುಳ್ಳ ನನ್ನ ಕಿಮ್ಮತ್ ಕಳಿಬೇಡ. ಅಯ್ಯಯ್ಯ ನಿಮ್ದೊಳೆ ಕತಿ ಆತಲ್ಲ, ನೀವೇನ ನನ್ನ ಜೋಡಿ ಜಗಳ ಮಾಡಕನ ಬಂದಿರೇನ? ಸುಮ್ ಕುಂದಿರಿ ಒಂದಿಟ. ಈ ಹೆಣ್ಮಕ್ಳು ಬರೀ ಇದ ಕತಿ ನನ್ನ. ಅಯ್ಯ ನನ್ನ ಮುದ್ದಿನ ಸಸಿ ಬಂದ್ಬಿಟ್ಟಾಳು. ಅಯ್ಯ ಈಕೆಲ್ಲ ಹೊಂಟಾಳು? ಈ ನಮನಿ ಸಿಂಗಾರ ಆಗಿ ಬಂದಾಳು. ತಡಿ ಮೊದಲ ಬಂದಾರಿ ಚಾ ಕೊಟ್ಬಿಡೋನು, ಆಮ್ಯಾಗ ವಿಚಾರಿಸ್ಕೊಂಡ್ರಾತ್. ತಂಗಿ ಚಾ ತಗೋರಿವ. ತಮ್ಮ ತಗೋರಿ ನೀವು. ಏನ ಚಾ ಭಾಳ ಚಲೋ ಆಗೈತಿ, ಲಗುನ ಕುಡಿ ಮತ್ತ ಆರ್ ಹೋಗತ್ತೆ. ಪಾಪ ನೀವು ಕುಡೀರಿ. ಇಷ್ಟು ದಿವಸ ಚಾ ಮಾಡ್ರು ಒಂದಿನಾನು ಚಾ ಚಲೋ ಆಗೈತಿ ಅನ್ನೋಂಗಿಲ್ಲ. ಇಲ್ಲಿ ಎಷ್ಟು ಲಗು ಹೇಳ್ತಾರ ನೋಡು. ಸುಮ್ಮ ಮಾತಾಡೋದ್ ಬಿಟ್ಟು ಸುಮ್ಮ ಇರೋದು ಚಲೋ ಆತ್ತಾಯಿ. ಮತ್ತೇನು ಹೋಗಿರ್ಚಕ್ಕ? ಊರಿಗಿದ್ದು ಹೋಗಿದ್ದೇನ? ಇಲ್ಲ ಪುಟ್ಟಕ್ಕ, ನಾ ಈಗೇನು ಹೋಗಿಲ್ಲ. ನೀವು ಹೋಗಿದ್ರೇನ? ಹೂನುವ, ನಾ ಮೊನ್ನೆ ಹೋಗಿದ್ನಿ. ನಮ್ಮವ್ವಾಗ ಒಂದು 2 ಏಳಿ ಸರ ಮಾಡಿಸೆ ಕೊಟ್ಟು ಬನ್ನಿ ನೋಡು. ಏನು ಎಲ್ಲ ಕಾರ್ಯಕಟ್ನಗಳಿಗೆ ಹಂಗ ಹೊಕ್ಕಾಳ. ನಮ್ಮ ಮನ್ಯಾಗರ ಏನು ಸಾಕಟ್ಟು ಬಂಗಾರ ಬೆಳ್ಳಿ ತುಂಬಿ ತುಳ್ಕಾಕತ್ತತಿ. ಒಂದು 2 ತೊಲಿ ಬಂಗಾರ ಕೊಟ್ರೆ ನಮಗೇನು ಕಮ್ಮಿ ಆಗುಲ್ಲಲ್ಲ. ಅದಕ್ಕೆ ಹೋಗಿ 2 ತೊಲಿ ಇದು ಸರ ಮಾಡಿಸೆ ಕೊಟ್ಟು ಬನ್ನಿ. ಗಿರ್ಸಕ್ಕ 2 ತೊಲಿ ಸರ ಮಾಡಿಸಿದ್ದು ಹೇಳಾಕ ಊರಿಗೆ ಹೋಗಿದ್ದೇನ ಅಂತ ಕೇಳಿರು ಅನಸ್ವತ್ತು ನಿನಗ? ಹ್ಞೂ ಕಲ್ಲವಕಾರ, ಗೊತ್ತೈತ್ರಿ. ಅಯ್ಯ ನಮ್ ಗಿರ್ಜಕ್ಕನು ಮೊನ್ನೆ ಊರಿಗೆ ಹೋದಾಗ ಅವ್ರವ್ವಾಗ ಭಾಳ ಇಷ್ಟ ಅಂತ ಹೇಳಿ ಇಲ್ಲಿಂದ ಒಂದೆಬ್ಬಿ ಬೇಸನ್ ಉಂಡಿ ಮಾಡ್ಕೊಂಡು ಹೋಗಿದ್ಲ್ರಿ. ಏನು ಬರೇ ಬೇಸನ್ ಉಂಡಿ ಮಾಡಿದ್ದನ್ನ ಏನೋ ಬಂಗಾರ ಬೆಳ್ಳಿ ಓದೋರಂಗ ಹೇಳಾಕತ್ತೀರಿ ನೋಡ್ರಿ ನೀವು ಅಕ್ಕಾರ. ಅಯ್ಯಯ್ಯ ನೀವೆಲ್ಲರೂ ಬಂಗಾರ ಬೆಳ್ಳಿನ ತಿಂತೀರೇನ್ರಿ ಅಕ್ಕಾರ? ಯಾರಪ್ಪ ನಾ ಅಟ್ ಗಿರ್ಜಿ ಮುಂದೆ ನನ್ನ ಶ್ರೀಮಂತಿಕೆ ಎಲ್ಲ ತೋರಿಸ್ಕೊಂಡ ಆಕಿ ಹೊಟ್ಟೆ ಉರಿಸಿ ಹೋದ್ರಾತು ಅಂತ ನಾ ಬಂದ್ರೆ ಈಕೆ ಒಬ್ಬಾಕಿ ನಡಕ್ ಬಂದ್ಬಿಟ್ಲಲ್ಲ. ಏನ್ರಿ ಅಕ್ಕಾರ, ಯಾರ ಬಂಗಾರ ಬೆಳ್ಳಿ ತಿನ್ನಾಕತ್ತೇನ್ರಿ? ನಾವು ಚಲೋ ಫಸ್ಟ್ ಕ್ವಾಲಿಟಿ ಅಕ್ಕಿಯನ್ನ ಊಟ ಮಾಡ್ತೇವ್ರಿ. ಒಟ್ಟು ನೀವು ಅನ್ನನ ಉಂತೇರಿ ಹಂಗಾರ. ನಾವಟ್ಟು ರೇಷನ್ ಅಕ್ಕಿ ಅನ್ನ ಉಂತೇವಿ, ನೀವಟ್ಟು ಚಲೋ ಅಕ್ಕಿ ಅನ್ನ ಉಂತೇರಿ. ಇಷ್ಟ ಫರ್ಕ್ ಹೌದಿಲ್ರಿ? ಏನು ಆಗಿರ್ಸಕ್ಕ, ನಿಮ್ಮ ಮನೆಗೆ ಯಾರ ಬಂದ್ರ ನಿಮ್ಮ ಮನೆಯವ್ರಕ್ಕಿಂತ ಹೊರಗಿನವ್ರನ್ನ ಅವ್ರನ್ನ ಹೆಚ್ಚಿಗೆ ಮಾತಾಡ್ಸ್ತಾರನ? ಅಯ್ಯ ಹಂಗೇನಿಲ್ವಾ ಪುಟ್ಟಕ್ಕ, ಕಲ್ಲವಕ್ಕರೇನ ಹೊರಗಿನವ್ರಲ್ಲ, ಅವರು ಈ ಮನೆಯವ್ರು ಇದ್ದಂಗನ, ಇನ್ನು ಮನೆಯವ್ರಕ್ಕಿಂತ ಹೆಚ್ಚು ಅನ್ಬೇಕು ನೋಡ್ವಾ. ಹೌದನ? ಮತ್ ಮೊನ್ನೆ ಊರಾಗ ಜಾತ್ರೆ ಆತಲ್ಲ, ಆ ಜಾತ್ರೆಗೆ ಬಂದಿದ್ದೆ ಇಲ್ಲ? ಅಯ್ಯ ಬಂದಿನಲ್ವಾ ಪುಟ್ಟಕ್ಕ, 2-3 ಸಲ ಬಂದಿವನ ನಿಮ್ಮ ಮನೆ ಅಂತಕ್ಕ. ನೀ ಬರೇ ಜಾತ್ರೆ ಹೋಗ್ಯಾಳು, ಅಲ್ಲಿ ಹೋಗ್ಯಾಳು, ಇಲ್ಲಿ ಹೋಗ್ಯಾಳು ಅಂದ್ರ ಹಂಗಾಗಿ ನಿನಗ ಬೆಟ್ಟೆ ಆಗ್ಲಿಲ್ಲ ನೋಡ್ದ. ಅಯ್ಯ ಹೌದಾ, ಏನು ಮಾಡೋದು ಬಿಡುವ, ಜಾತ್ರೆಯಾಗ ಕೆಲಸಗಳು ಭಾಳ ಇದ್ದು ನನಗೆ, ಹಿಂಗಾಗಿ ಒಟ್ಟ ಮನ್ಯಾಗ ಇರಾಕನ ಹಾಕಿರ್ಕಿಲ್ಲ ನೋಡು. ಅಯ್ಯ ಹೌದಾ ಪುಟ್ಟಕ್ಕ, ನಮ್ಮ ಮನ್ಯಾಗೂ ಅನ್ನಕತ್ತಿದ್ರೆ ಪುಟ್ಟಕ್ಕ ಬಂದಾಗಿಂದ ದೇವ್ರ ಸೇವಾ ಮಾಡಾಕ ಜಾತ್ರೆಯಾಗನ ಅದಾಳ ನೋಡು, ಮನೆಗೆ ಸುದ ಬಂದಿಲ್ಲ ಅಂತ ಹೇಳಿ. ಹೂನವಾಗಿರ್ಜಕ್ಕ, ದೇವಸ್ಥಾನಕ್ಕೆ ನಾನು ಸಾಕಟ್ಟು ದೇಣಿಗೆ ಕೊಟ್ಟಿನಿ ನೋಡು. ಮತ್ತ ನೀ ಏನು ಕೊಟ್ಟಿ? ಅಯ್ಯ ಹೌದಾ ಪುಟ್ಟಕ್ಕ, ನಾ ಹಂಗೇನು ಹೇಳ್ಕೊಳ್ಳುವಂಥದ್ದು ಏನೂ ಮಾಡಿಲ್ಲವ. ದೇವ್ರಿಗೆ ಹಣ್ಣು ಕಾಯಿ ಉಡಿ ತುಂಬುದು ಮತ್ತು ನನ್ನ ಕೈಲಿ ಏಟ್ ನೀಗ್ತೈತೋ ಆ ಅನ್ನ ಸಂತರ್ಪಣೆಗೆ 4 ದುಡ್ಡು ಕೊಟ್ಟ ಬಂದ್ಬಿಟ್ಟು ನೋಡುವನ. ಮತ್ತೇನು ಹೆಚ್ಚಿಗೆ ಏನೂ ಮಾಡಿಲ್ಲವ. ಅಯ್ಯ ಹೌದು, ಇರ್ಲಿ ಬಿಡ. ಅವ್ರವ್ರ ಅನುಕೂಲ ಹೆಂಗಿರ್ತೈತೋ, ಅವ್ರವ್ರ ಯೋಗ್ಯತೆ ಹೆಂಗಿರ್ತೈತೋ ಹಂಗೆ ಮಾಡ್ತಾರ. ಇಲ್ದವ್ರು ಪಾಪ ಏನು ಮಾಡ್ಬೇಕು ನಿಮ್ಮಂಗ? ಅದ ನಮ್ಮಂಗ ಇದ್ದವ್ರ ಆದ್ರೆ ಮಾಡ್ತಾರವ. ಅಯ್ಯ ದೇವ್ರೇನು ನಾವು ಎಷ್ಟು ರೊಕ್ಕ ಕೊಟ್ಟೇವಿ, ನಮ್ಮ ಹತ್ರ ಎಷ್ಟು ರೊಕ್ಕ ಐತೆ ಅನ್ನೋದು ನೋಡಿ ನಮ್ಗೆ ಆಶೀರ್ವಾದ ಮಾಡ್ತಾರೇನ್ರಿ ಅಕ್ಕಾರ? ನಾವು ಎಷ್ಟು ಒಳ್ಳೆ ಮನಸ್ಸಿನಿಂದ ಎಷ್ಟು ಶುದ್ಧವಾದ ಭಕ್ತಿಯಿಂದ ಕೈ ಮುಗಿದ್ಕಾರ ನೀನ ನಮ್ಮಪ್ಪ ಅಂತ ಹೇಳಿ ಮನಸಾರೆ ಬೇಡ್ಕೊಂಡ ನಿಂದಿರ್ತೇವೋ ಆ ಭಕ್ತಿ ನೋಡಿ ಆಶೀರ್ವಾದ ಮಾಡ್ತಾರ್ರಿ. ಹೌದು ಬಿಡ್ರಿ, ಹೌದು. ಕೈಲಾಗದವರು ಏನಾರ ಒಂದು ಸಮಾಧಾನ ಮಾಡ್ಕೋಬೇಕಲ್ರಿ, ಮತ್ತೇನು ಮಾಡೋದು? ನೋಡ್ಗಿರಿಜಕ್ಕ ಹೆಂಗೆ ಮಾತಾಡ್ತಾಳು? ಇವಾಗೆಲ್ಲವಕ್ಕಾರ ಮಾತಾಡ್ಲಿ ಬಿಡ್ರಿ. ಮಾತಾಡೆ ತನ್ನ ಬಡವಾರ ಕೊಚ್ಕೋ ಹಾಕನ ಬಂದಾಡ್ರಿ ನಮ್ಮ ಮನೆಗೆ. ಸುಳ್ಳ ನಾವೀಗ ಜಗಳ ಮಾಡಿ ಕಳ್ಸಿರ, ಮನೆಗೆ ಬಂದವ್ರನ್ನ ಜಗಳ ಮಾಡಿ ಕಳ್ಸಿರು ಅಂತ ಅಪವಾದ ಬರ್ತೈತ್ರಿ. ಅದಕ್ಕೆ ಏನು ಮಾತಾಡ್ತಾಳೋ ಮಾತಾಡಿ ಹೋಗುವಾಳು, ಸುಮ್ಮಿದ್ ಬಿಡುನ್ ಬಿಡ್ರಿ ಇವತ್ತು. ಹೌದ್ವಾ ಗಿರಿಜಕ್ಕ, ಅದು ಕರೆ ನನ್ನ ಬಿಡ್. ತಂಗಿ ಬರ್ರಿವ, ಬಂದ ಬಾಳತ್ತಾತು, ಊಟ ಮಾಡಂತ್ರೆ ಬರ್ರಿ. ಹೌದಕ್ಕ ಬರ್ರಿ, ಅಡಿಗೆಲ್ಲ ರೆಡಿ ಆಗೈತಿ, ಊಟ ಮಾಡಂತ್ರೆ ಅಂತ. ಏನ್ರಿ ಊಟ್ರಿ ಅಕ್ಕಾರ? ನನಗೂ ಮನಗಂಡು ಹೊಟ್ಟಸ್ತಿತ್ರಿ, ನಡ್ರಿ ಅಕ್ಕಾರ ಹಂಗಾರ. ಏನ್ರಿ ನಿಮ್ಗೆ ಏನರ ಒಂದಿಟ್ಟು ಬುದ್ಧಿದ್ ಐತನ? ಅವ್ರು ಕರೆದ್ ಕೂಡ್ಲೆ ಹಂಗ ಹೋಗ್ಬಿಡುದು? ಏನು ಒಂದು ನಮ್ಮ ಪ್ರೆಸ್ಟೀಜ್ ಏನಾಗಬೇಡ. ನಡಿಯ ಮರ ಇಲ್ಲ, ಹೊಟ್ಟೆ ಹಸ್ತತಿ. ಪ್ರೆಸ್ಟೀಜ್ ಅಂತ ಪ್ರೆಸ್ಟೀಜ್ ನೋಡ್ಕೊಂತ ಕುಂತ್ರ ಹೊಟ್ಟೆ ತುಂಬತನ. ನಡಿ ಶನಕಿದಿ. ನೋಡ್ರಿ ನಾ ಎಲ್ಲ ಮಾತಾಡ್ತಾನು, ಸುಮ್ ಕುಂದ್ರಿ ಒಂದಿಟ. ಸುಮ್ ಕುಂದ್ರು ಅದೊಂದು ಮಾತು ಬಿಟ್ರ ಬ್ಯಾರೆ ಏನು ಗೊತ್ತ ಇಲ್ಲ ನೋಡಿ ನೀನು. ಹ್ಞೂನ್ರಿ, ಅದನ್ನೆಲ್ಲ ಆಮೇಲೆ ಮಾತಾಡೋನು, ಈಗ ಸುಮ್ಮನ ಕುಂದ್ರಿ.
ಗಿರ್ಜಕ್ಕ ಬಾರ್ವಾ ಹಂಗಾರ ತಾಟಚ್ ಬಾ. ಹ್ಞೂನ್ರಿ ಅತ್ತೀರಿ. ಪುಟ್ಟಕ್ಕ ಬರ್ರಿ ಹಂಗಾರ. ಅಯ್ಯಯ್ಯ ಬ್ಯಾಡ್ವಾ ಗಿರ್ಜಕ್ಕ, ನಾವಿದೆ ಇನ್ನ ಊಟ ಮಾಡ್ಕೊಂಡನ ಈ ಕಡೆ ಬಂದು ನಮ್ಗೇನು ಹೊಟ್ಟಸ್ತಿಲ್ಲ. ಬೇಡ. ಅಯ್ಯ ಆಗವಲ್ತೆ ಯಾಕೋ ತಂಗಿ, ತಮ್ಮ ಹೊಟ್ಟೆ ಸತನಕತ್ತಾರು. ಊಟ ಮಾಡಂತ್ರೆ ಬರ್ರಿ, ಊಟದ ಎಳೆನ ಆಗೈತಿ, ಅದಕ್ಕೆ ಯಾಕೆ ಬೇಡ ಅನ್ನೋದು. ಅವ್ರು ಹಂಗೆ ಸುಮ್ಮ ಅಂದ್ರಿ, ನನಗೇನ ಹೊಟ್ಟೆ ಹಸು ಇಲ್ರಿ. ಅಲ್ಲ ಹೊಟ್ಟೆ ಮನಗಂಡ ಹಸ್ತತಿ, ಏನಾರ ಕೊಡಿಸು ಅಂತ ನನ್ನ ಜೀವನ ತಿನ್ನತಿದ್ದಿಲ್ಲ. ಇಲ್ಲಿ ಬಂದು ನೋಡ್ರ ನನ್ನ ಹೊಟ್ಟೆ ಹಸ್ತಿಲ್ಲ ಅಂತ ಹೇಳಕತ್ತಿ. ಏನ್ರಿ ಅವ್ರು ಕರೆದ್ ಕೂಡ್ಲೆ ಹಂಗೆ ಎದ್ವಾರ, ಇವ್ರೇನು ಊಟನ ಕಂಡಿಲ್ಲ ಅನ್ಕೊಲ್ಲನ. ಅದಕ್ಕೆ ಒಂದಿಟ್ಟು ಒಲ್ಲೆ ಅನ್ಬೇಕ, ಆಮೇಲೆ ಎದ್ದು ಹೋಗ್ಬೇಕ, ಅಂದ್ರೆ ಚಂದದ. ಏನೋ ಬಿಡ ಮಾರಾಯ, ನಿಮ್ ಮನಸ್ಸ ಅರ್ಥ ಆಗೋಂಗಿಲ್ಲ ಹೆಣ್ಮಕ್ಳದ್ದು. ಕರೆದಾಗ ಒಲಿ ಅನ್ನೋದಂತ, ಆಮೇಲೆ ಹೋಗುದಂತ. ಅಯ್ಯ ಪಾಪ ಅವ್ರಿಗೆ ಹಸುವಿಲ್ಲ, ಒಲ್ಲೆ ಅನ್ನಕತ್ತಾರು. ಇರ್ಲಿ ಬಿಡ್ರಿ ಅನ್ನಾರ, ನೀವರ ಊಟ ಮಾಡ್ಬೇಡ್ರಿ. ಅವ್ರಿಗೆ ಯಾಕೋ ಹಸುವಿಲ್ಲಂತ್ರಿ, ಅವ್ರು ಹಂಗ ಇರುವಲ್ರಿ ಯಾಕ್ರಿ ಬೇಕಾರ. ಹ್ಞೂನ್ರಿ ಅಕ್ಕಾರ, ನನಗಂತೂ ಮನಗಂಡು ಹೊಟ್ಟೆ ಹಸ್ತತ್ರಿ. ನಡ್ರಿ ನಾ ಊಟ ಮಾಡ್ತೇನ್ರಿ. ಏನ್ರಿ ನೀವು ನನ್ನ ಬಿಟ್ಟು ಹೊಂಟ್ರಲ್ಲ? ಅಯ್ಯ ಪಾಪ, ನಿನಗೆ ಹಸುವಿಲ್ಲಲ್ಲ, ನನಗೆ ಯಾಕೋ ಹೊಟ್ಟೆ ಭಾಳ ಹಸುವಾಗೈತಿ. ನಾ ಹೊಟ್ಟೆ ತುಂಬಾ ಊಟ ಮಾಡಿ ಬರ್ತಾನು, ನೀನು ಇಲ್ಲೇ ಕುಂತು ಬಿಡ. ಬರ್ರಿ ತಮ್ಮ, ಹೊಟ್ಟೆ ಹಸ್ದಾಗ ಊಟ ಮಾಡ್ಬಿಡ್ಬೇಕ್ರಿ. ಎಲ್ಲಾದ್ರೇನ ಯಾರ ಮನೆ ಆದ್ರೇನ ಮಸ್ತಾಗಿ 2 ಥರ ಕಾಯಿಪಲ್ಲೆ, ರೊಟ್ಟಿ, ಮೊಸರು, ಕೆಂಪು ಖಾರ, ಉಪ್ಪಿನಕಾಯಿ, ಅನ್ನ, ಮೊಸರು, ಅನ್ನ ಸಾರು ಎಲ್ಲ ರೆಡಿ ಆಗೈತ್ರಿ. ಬರ್ರಿ ಊಟ ಮಾಡಂತ್ರೆ ಅಂತ. ಹ್ಞೂನ್ರಿ ಅಕ್ಕಾರ, ನಮಗಂತೂ ಹಳ್ಳ್ಯಾಗಿನ ಮನಿ ಊಟ ಅಂದ್ರ ಅಮೃತಕ್ಕಿಂತ ಹೆಚ್ಚು ನೋಡ್ರಿ. ನೀವು ಕರೀದ್ ಹೆಚ್ಚು, ನಾ ಬರೋದು ಹೆಚ್ಚ್ರಿ. ನಡ್ರಿ ಊಟ ಮಾಡ್ತೇನಂತ. ಹೋಗಿ ಬಿಟ್ರಲ್ಲ ಗಿರ್ಜಕ್ಕ, ಕಮಲವಕ್ಕ ಅಷ್ಟೆಲ್ಲ ಅಡಿಗೆದು ಹೇಳೋದು ನೋಡೆ ನನಗೂ ಯಾಕೋ ಹೊಟ್ಟಿ ಹಸ್ತಂಗ ಅಥವಾ. ಬಾ ನಾನು ಇವತ್ತ ನಿಮ್ಮ ಮನ್ಯಾಗನ ಊಟ ಮಾಡ್ತೇನೆ. ಹೌದ್ರಿ ಕಲವಕ್ಕರಿ, ನಡ್ರಿ ಹಂಗಾರ ಹೋಗೋಣ್ರಿ. ಪುಟ್ಟಕ್ಕ ಊಟ ಅಂತೂ ಬೇಡ ಅನ್ನಕತ್ತಿ, ತಿನ್ನಕರ ಏನ್ರ ಮಾಡ್ಕೊಡ್ಲೇನವಾ ಬ್ಯಾರೆ? ಹೊಟ್ಟೆ ಹಸುವಿಲ್ಲಂದನು, ಊಟ ಬೇಡ ಏನ್ರ ತಿನ್ನಾಕ ಮಾಡ್ಕೊಡಂದ್ರ ನನ್ನ ಪ್ರೆಸ್ಟೀಜ್ ಕಮ್ಮಾಗುಲ್ಲನ. ಬೇಡ, ಇವತ್ತೊಂದಿನ ಹೊಟ್ಟೆ ಹಸ್ಕೊಂಡಿದ್ರು ಅಟ್ಟ ಆತು. ಅವ್ರ ಮುಂದೆ ಅಸಹ್ಯಾಗೆ ಊಟ ಮಾಡೋದು ಬೇಡ. ಬೇಡವಾ ಗಿರ್ಜಕ್ಕ, ನಂಗೇನು ಹಸುವಿಲ್ಲ, ನೀವು ಊಟ ಮಾಡೋಗ್ರಿ. ಗಿರ್ಜಕ್ಕ, ಹೊಟ್ಟೆ ಹಸು ಇದ್ದವರು ಯಾರು ಹೇಳಿದ್ರು ಕೇಳೋದಿಲ್ಲವಾ? ಊಟ ಮಾಡೇ ಮಾಡ್ತಾರೋ. ಅದೇನೋ ಅಂತಾರಲ್ಲ, ಹೊಟ್ಟೆ ತುಂಬಿದವ್ರಿಗೆ ಹುಗ್ಗಿ ಮುಳ್ಳು ಅಂತ. ಹಂಗ ಹೊಟ್ಟೆ ತುಂಬಿದಾಗ ಊಟಕ್ಕೆ ಒತ್ತಾಯ ಮಾಡಬಾರ್ದು. ಬಾ ಹೋಗುಣಂತ. ಹ್ಞೂ ನಡ್ರಿ ಕಲ್ಲವಕ್ಕಾರ ಹಂಗ. ಅಯ್ಯ ಇದೇನಿದು, ಕಮ್ಗ ಅವ್ರು ಕರೆದ ಕೂಡಲೇ ಹೋಗಿ ಊಟ ಮಾಡಿದ್ರೆ ಹೊಟ್ಟೆರ ತುಂಬ್ತಿತ್ತು. ಸುಳ್ಳ ನಾನು ಪ್ರೆಸ್ಟೀಜ್ ಅಂತ ಖಾಲಿ ಪೀಲಿ ಹೊಟ್ಟೆ ಹಸ್ಕೊಂಡಿರುದಾತನ. ಚೌಳಿಕಾಯಿ ಪಲ್ಲೆ ಮಸ್ತ್ ಆಗೈತ್ರಿ ಅಕ್ಕಾರ. ಇಂಥ ಚೌಳಿಕಾಯಿ ಪಲ್ಲೆ ನಮ್ಮ ಅವ್ವನ ಕೈ ಅಂದ್ ಬಿಟ್ರ ಈಗ ತಿನ್ನೋದು ನೋಡ್ರಿ ಅಕ್ಕಾರ ನೀವು. ನನಗಂತೂ ಭಾಳ ಇಷ್ಟ ಆತ್ರಿ. ಅಡಿಗೆ ಅಂತೂ ಭಾಳ ರುಚಿ ಮಾಡಿದಿರಿ. ಮಂದಿನ ಹೊಗಳಾಕಂದ್ರ ಮುಂದೆ ಇರ್ತಾರ ನೋಡು. ಮನ್ಯಾಗ ಏನ್ ಮಾಡಿ ಹಾಕಿರೂ ಒಂದಿನಾನು ತುಟಿ ಪಿಟಿಕ್ ಅನ್ನೋಂಗಿಲ್ಲ. ಆದ್ರೂ ಇವ್ರು ಹೇಳೋದು ಕೇಳಿರ ನಾನು ಊಟ ಮಾಡ್ಬೇಕಿತ್ತು ಅನ್ಸಾಕತ್ತೈತಿ. ಏನ್ ಮಾಡೋದು?